ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೆಂಡೆ ಚಿಪ್ಸನ್ನು ಮಾಡ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ರುಚಿಕರವಾಗಿರುತ್ತದೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಂಡೆಕಾಯಿ ಚಿಪ್ಸ್ ಮಾಡಲಿಕ್ಕೆ ಕುರಿ ಮಾಡಲಿಕ್ಕೆ ಸ್ವಲ್ಪ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೇಸನ್ನು, ಕಡಲೆಬೇಳೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿಣ, ಗರಂ ಮಸಾಲ, ಅಚ್ಚಕಾರದ ಪುಡಿ, ಚಾಟ್ ಮಸಾಲ, ರುಚಿಗೆ ಉಪ್ಪು, ಕರಿಯಲು ಎಣ್ಣೆ. ಈಗ ಬೆಂಡೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ. ಉದ್ದುದ್ದಕ್ಕಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇದು ಬೀಜವನ್ನು ತೆಗೆದು ಬಿಡಬೇಕು, ರಿಮೂವ್ ಮಾಡಬೇಕು. ಇಲ್ಲ ಅಂದರೆ ಅದು ಬೆಂಡೆಕಾಯಿ ಚಿಪ್ಸು ಕ್ರಿಸ್ಪಿಯಾಗಿ ಬರೋಲ್ಲ. ನೋಡಿ, ಈ ಥರ ಉದ್ದುದ್ದಕ್ಕಾಗಿ ಚಿಕ್ಕದಾಗಿ ಹೆಚ್ಕೋಬೇಕು. ಬೀಜವನ್ನು ನಾನು ತೆಗೆದುಬಿಟ್ಟಿದ್ದೀನಿ. ನೀಟಾಗಿ ನೀರಿನ ಅಂಶ ಇರಬಾರ್ದು ಇದರಲ್ಲಿ. ನಾನೀಗ ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೀನಿ. ನಾನೀಗ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯಲಿ ಅಷ್ಟರೊಳಗೆ ನಾವು ಇದನ್ನೆಲ್ಲ ನಾವು ಹಾಕ್ಕೊಂಡ್ಬಿಟ್ಟು ಕಲಿಸ್ಬಿಡೋಣ. ಅರಿಶಿಣದ ಪುಡಿ, ಚಾಟ್ ಮಸಾಲ, ಮಸಾಲ ಪುಡಿ, ಗರಂ ಮಸಾಲ, ಇದು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮೊದಲಿಗೆ ಆಮೇಲೆ 2 ಸ್ಪೂನು ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆಬೇಳೆ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕ್ತಾ ಕಲಿಸ್ಬೇಕು. ಒಟ್ಟಿಗೆ ನೀರು ಹಾಕ್ಕೋಬಾರ್ದು, ಇಲ್ಲಾಂದರೆ ಚಿಪ್ಸಿನ ಅದಕ್ಕೆ ಗೊತ್ತಾಗಲ್ಲ. ಸ್ವಲ್ಪ ನೀರು ಹಾಕಿ ನೋಡಿ. ನಾನು ಈ ಥರ ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆ ಬಿಸಿಯಾಗಿದೆ ನೋಡಿ. ನಾನು ಇದಕ್ಕೆ ಬೆಂಡೆ ಫ್ರೈಯನ್ನು ಹಾಕ್ತಾ ಇದ್ದೀನಿ. ಬೆಂಡೆಕಾಯಿಯನ್ನು ಹಾಕ್ಬಿಟ್ಟು ಇನ್ನು ಕೈ ಆಡಿಸ್ಬಾರ್ದು, ಇದು ಹಾಗೆ ಬೇಯ್ದು ಈ ಥರ ಎಣ್ಣೆ ಚೆನ್ನಾಗಿ ಕಾದಲ್ಲೇ ಹಾಕಬೇಕು, ಕ್ರಿಸ್ಪಿಯಾಗಿ ಬರುತ್ತೆ. ಈ ಟೈಮಲ್ಲಿ ನಾವು ಇದನ್ನ ತಿರುಚಿ ಹಾಕಬೇಕು. ಇದು ಬೆಂಡೆಕಾಯಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಸಂಜೆ ಟೈಮಲ್ಲಿ ಟೀ ಜೊತೆಗೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಎಣ್ಣೆ ಬಬಲ್ಸ್ ಕಮ್ಮಿ ಆಗಿದೆ. ಈ ಟೈಮಲ್ಲಿ ನಾವು ಎಣ್ಣೆಯಿಂದ ತೆಗೆಯೋಣ. ಸೌಂಡ್ ಬರುತ್ತದೆ ಚಿಪ್ಸ್, ಅಲ್ಲಿವರೆಗೆ ಕರಿಬೇಕು. ನೋಡಿ, ಕಟ್ ಮಾಡಿ ನೋಡಿದರೆ ಸೌಂಡ್ ಬರುತ್ತದಲ್ವಾ? ಈ ಥರದವ್ರಿಗೆ ಆದರೆ ಚಿಪ್ಸ್ ತಿನ್ನಲು ತುಂಬ ರುಚಿಕರವಾಗಿರ್ತದೆ. ಸಂಜೆ ಟೈಮಲ್ಲಿ, ಟೀ ಟೈಮಲ್ಲಿ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋವನ್ನು ನೋಡಿದವರೆಲ್ಲರಿಗೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳೊಂದಿಗೆ.